ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಹೆಂಗೋ ಇವತ್ತು ಅ, ಅವರೆಕಾಳು ಮತ್ತು ಚಿಕ್ಕಡೆಕಾಯಿ ಅಂತ ಬರ್ತಾವಲ್ಲ ಅವೆರಡನ್ನೂ ಹಾಕಿ ಪಲ್ಯ ಮಾಡಿದ್ದೆ. ಇದಕ್ಕೆ ಗಾಢ ಆಗಂತದ್ ಏನಾರ ಮಾಡ್ಕೋಬೇಕು ಅಂತ ಅಂದಾಗ ಬಳಿಯ ರೊಟ್ಟಿ ನೆನಪಾತು. ಬಳಿಯ ರೊಟ್ಟಿ ಅದ್ರ ರುಚಿ ಏನು ಅಂತೇಳಿ ತಿಂದೋರಿಗೆ ಗೊತ್ತಿರುತ್ತೆ. ಕೆಲವ್ರಿಗೆ ಇವೇನಿವು ಈ ಥರ ರೊಟ್ಟಿ ಅಂತ ಅಂದ್ಕೊಂತಾರೆ. ಇವೇನು ದ್ವಾಸೆ ಇದ್ದಂಗಿದಾವೆ, ದ್ವಾಸೆಗೆ ರೊಟ್ಟಿ ಅಂತಾರೆ ಅಂತನೂ ಅಂದ್ಕೊಂತಾರೆ. ಆದರೆ ಅದ್ರ ರುಚಿ ಮಾತ್ರ ತಿಂದೋರ್ಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರ್ತವೆ ಅಂತೇಳಿ. ಬರೀ ಆ ರೊಟ್ಟಿ ತಿಂದೇ ಹೊಟ್ಟೆ ತುಂಬಿಸ್ಕೋಬೋದು. ಅಂಥ ಚೆನ್ನಾಗಿರ್ತವೆ. ಮೇಲೆ ಗರಿ ಗರಿಯಾಗಿ ಒಳಗೆ ಮೆತ್ತಗೆ ಅದ್ರ ಜೊತೆಗಿಂತ ಒಳ್ಳೆ ಪಲ್ಯಗಳಿದ್ರಂತೂ ಆಹಾಹಾಹಾ! ತಿಂದು ಮಕ್ಕಡೆ ಮಕ್ಕೊಂಬಿಟ್ವಿ ಅಂದರೆ ಅದೇನು ಸುಖ ಅಂತ ಅಂತೀರ. ನಿಟ್ಟಿಲ್ದಂಗೆ ಮಕ್ಕೊಂಬಿಡ್ತೀವಿ. ಅಂಥ ಚೆನ್ನಾಗಿರುತ್ತೆ. ಮಾಡೋದು ಭಾಳ ಸುಲಭ. ನನಗೆ ಅನ್ಸಿದ ಪ್ರಕಾರ ಇದನ್ನು ಭಾಳ ಜನ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಹಂಚಿನ ಮೇಲೆ ಬಳಿಬೇಕಲ್ಲ, ಕೆಲವ್ರು ಹೆದರಿಕೆ ಅಂತಾರೆ ಕೈ ಸುಡುತ್ತೆ ಅಂತೇಳಿ. ಏನಿಲ್ಲ ಒಂದು ಹಂಚಿಗೂ ನಮ್ಮ ಬೆರಳಿಗೂ ಈ ಈ ಇದರ ಹಿಟ್ಟಿರುತ್ತಲ್ಲ, ಹಿಟ್ಟು ಒಂದು 2, 3 ಅಂತರ ಕಾಪಾಡ್ಕೊಂಡ್ವಿ ಅಂತಂದರೆ, ಅಂತರ ಇಟ್ಕೊಂಡು ಬಳ್ಕೊಂತ ಬಂದ್ವಿ ಅಂದರೆ ಕೈ ಸುಡಲ್ಲ, ಎತ್ರ ಸುಡಲ್ಲ. ಏನೋ ಮಾಡೋಕ್ಕೆ ಒಂದು ಇಚ್ಛಾಶಕ್ತಿ ಇರ್ಬೇಕು ಅಷ್ಟೇ. ಇಲ್ಲಿ ನಾನಿಲ್ಲಿ ಒಂದು ಬೊಕ್ಸೆಯಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಒಂದಿಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಒಂದಿಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಗೊತ್ತಾಯ್ತಾ? ಒಂದು ಬೊಕ್ಸೆ ಅಕ್ಕಿ ಹಿಟ್ಟಿಗೆ ಒಂದಿಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಗೋಧಿ ಹಿಟ್ಟು ಯಾಕೆ ಹಾಕ್ಕೋಬೇಕು ಅಂತಂದರೆ ಹೊಸಬ್ರಿಗೆ ಅನುಕೂಲ ಆಗುತ್ತೆ. ನಾವೇನಾದರೂ ಈ ಬಳಿಯ ರೊಟ್ಟಿಗೆ ಅಂತಲೇ ಹಿಟ್ಟು ಮಿಷಿನ್ಗೆ ಹೋಗಿ ಅಕ್ಕಿ ಹಾಕಿಸ್ಕೊ ಬರ್ತೀವಿ. ಅದಾದರೆ ಗೋಧಿ ಹಿಟ್ಟು ಹಾಕ್ಕೊಳ್ಳೋದೇನು ಬೇಡ. ಇಲ್ಲ ರೆಡಿಮೇಡ್ ಹಿಟ್ಟು ನಾವು ಮಾಡ್ತಾಯಿದ್ದೀವಿ ಅನ್ನೋದಾದರೆ ಒಂಚೂರು ಗೋಧಿ ಹಿಟ್ಟನ್ನ ಹಾಕ್ಕೋಬೇಕು. ಆವಾಗ ಬಳಿಯೋಕ್ಕೂ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೊಂಚೂರು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಕಲಸಿ ಆಮೇಲೆ ನೀರನ್ನ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟಿರುತ್ತಲ್ಲ ಅದರ ಒಂದು ಹದಕ್ಕೆ ಈ ಜೇನುತುಪ್ಪ ಹಂಗೆ ಚಮಚಕ್ಕೆ ತಗೊಂಡ್ರೆ ನಿಧಾನಕ್ಕೆ ಬೀಳುತ್ತಲ್ವ, ಹಾಗೆ ಬೀಳಬೇಕು. ಆ ಒಂದು ಹದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಗಂಟು ಪಂಟೇನು ಆಗಲ್ಲ, ಒಂಚೂರು ಚೆನ್ನಾಗಿ ಹಿಂಗೆ ಕಲಿಸ್ಕೋಬೇಕು. ಯಾಕಂದರೆ ಅಕ್ಕಿ ಹಿಟ್ಟೇನು ಗಂಟಾಗಲ್ಲ. ಬರೀ ಗೋಧಿ ಹಿಟ್ಟು ಕಲಿಸ್ಕೊಂಡ್ವಿ ಅಂದರೆ ಒಂಚೂರು ಗಂಟು ಆಗ್ತಿರುತ್ತೆ. ನೋಡಿರಿ, ಈ ಒಂದು ಹದಕ್ಕೆ ಕಲಿಸ್ಕೋಬೇಕು. ಇದಕ್ಕೊಂಚೂರು ಗಟ್ಟಿಗಿದ್ರೂ ತೊಂದರೆ ಇಲ್ಲ, ಆದರೆ ಇದಕ್ಕಿಂತ ತೆಳ್ಳಗೆ ಮಾತ್ರ ಇರಬಾರ್ದು. ಗೊತ್ತಾಯ್ತಾ? ಆಮೇಲೆ ಇದಕ್ಕೆ ಇನ್ನೊಂದು ಸತಿ ಚೆನ್ನಾಗಿ ಹಿಂಗೆ ಗೂರಾಡಿಬಿಟ್ಟು ಕಡಿಕಿಡ್ರಿ ತಟ್ಟಿಗೆ. ಇವಾಗ ಏನು ಮಾಡ್ತೀರಾ ಅಂತಂದರೆ, ಈ ರೊಟ್ಟಿ ಬಳಿಯೋದಕ್ಕೆ ನೀರು ಬೇಕಾಗುತ್ತೆ ಕೈ ಹತ್ಕೊಂಬಕ್ಕೆ, ಇದನ್ನು ಮಾಡೋಕ್ಕೆಲ್ಲ. ಹಂಗಾಗಿ ಒಂದು ಗಿಳ್ಳಗೆ ನೀರು ತಗೊಂಡು ಆ ಕಡೆಗೆ ಒಲೆ ಮಗ್ಲಿಗೋ ಇಲ್ಲ ನಿಮ್ಗೆ ಯಾವ ಅನುಕೂಲ ಆಗೋ ಕಡೆಗೆ ಇಡ್ರಿ. ಇವಾಗ ಈ ರೊಟ್ಟಿ ಬಳಿಯೋದಕ್ಕೆ ಕಬ್ಬಿಣದ ಹಂಚು ಇಲ್ಲ ಅಲ್ಯೂಮಿನಿಯಂ ಹಂಚು ಇಲ್ಲ ಇಂಡಾಲಿಯಂ ಹಂಚುಗಳು ಸೂಕ್ತ. ಈ ಎರ್ಕದ ಹಂಚು ಇಲ್ಲ ಅಂತ ನಾನ್ ಸ್ಟಿಕ್ ಹಂಚುಗಳು ಸೂಕ್ತ ಅಲ್ಲ. ಅದರಲ್ಲೇನಾದ್ರು ಬಳಿಯೋಕೆ ಹೋದರೆ ಅಂತಂದರೆ ಅದು ಇದ್ರ ಹಿಟ್ಟು ಕೈಗೆ ಆಡಿರುತ್ತೆ, ಸರಿಯಾಗಲ್ಲ, ರುಚಿನೂ ಚೆನ್ನಾಗಿ ಬರಲ್ಲ. ಹಂಗಾಗಿ ನಾನು ಏನು ಹೇಳಿದ್ದೀನಿ, ಕಬ್ಬಿಣದ ಹಂಚು ಇಲ್ಲ ಇಂಡಾಲಿಯಂ ಇಲ್ಲ ಅಲ್ಯೂಮಿನಿಯಂ ಹಂಚುಗಳನ್ನೇ ಬಳಸ್ರಿ. ನಾನಿಲ್ಲಿ ಕಬ್ಬಿಣದ ಹಂಚು ಬಳಸ್ತಾ ಇದ್ದೀನಿ. ನೋಡಿರಿ, ಇದನ್ನ ತೊಳೆದಿರೋದ್ರಿಂದ ಇದಕ್ಕೆ ಮೊದಲನೇ ರೊಟ್ಟಿಗೆ ಒಂಚೂರು ಇದಾಗಬೇಕು ಅಂದರೆ ಒಂದು 2 ಹನಿ ಎಣ್ಣೆ ಹಾಕಿ ಒಂದು ಒಣ ಬಟ್ಟೆಲ್ಲಾದರೂ ಒರೆಸ್ರಿ. ನಾನು ಹೆಂಗೂ ನೆನ್ನೆ ದೋಸೆ ಬೇಕಂತ ಈರುಳ್ಳಿ ಹೆಚ್ಚಿದ್ನಲ್ಲ ತಿಕ್ಕಾಕಿ ಅಂತೇಳಿ ಅದೇ ಇತ್ತು, ಅದರಲ್ಲೇ ಒಂಚೂರು ಹಿಂಗೆ ಉಜ್ಜಿ ಒಂಚೂರು ಹದಗೊಳಿಸ್ಕೊಂತೀನಿ. ಮೊದಲನೇದಕ್ಕೆ ಮಾತ್ರ ಹಿಂಗೆ ಮಾಡ್ಬೇಕು ಅಷ್ಟೇ. ಆಮೇಲೆ ಪ್ರತಿ ಸರಿನೂ ಎಣ್ಣೆ ಹಾಕ್ಬೇಕು ಅಂತ ಏನಿಲ್ಲ. ಚೆನ್ನಾಗಿ ಬರುತ್ತೆ. ಗೊತ್ತಾಯ್ತಾ? ನೀವೇನಾದರೂ ಹೊಸಬ್ರಾಗಿದ್ದರೆ ಇದೇ ಮೊದಲನೇ ಸತಿ ಮಾಡ್ತಿದ್ದೀರಾ ಅಂತಂದರೆ ಬೇಕಾದ್ರೆ ನೀವು ಹಿಟ್ಟು ಕಲಸ್ಕೋಬೇಕಾದ್ರೆ ಅದಕ್ಕೆ ಒಂದು 2 ಚಮಚ ಎಣ್ಣೆನೂ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನಿಲ್ಲಿ ಎಣ್ಣೆನ ಹಾಕಿಲ್ಲ. ಗೊತ್ತಾಯ್ತಾ? ನಿಮ್ಗೆ ಸುಲಭವಾಗಿ ಬರಬೇಕು ಅಂದರೆ ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡ್ರೆ ನಡೆಯುತ್ತೆ. ಗೊತ್ತಾಯ್ತಾ? ಇಲ್ಲಾಂದ್ರೂ ಬರುತ್ತೆ, ಆದರೂ ನಿಮ್ಗೆ ಇನ್ನೂ ಒಂದು ಹೆಜ್ಜೆ ಸುಲಭ ಆಗಬೇಕು ಅಂದ್ರೆ ಹಂಗೆ ಮಾಡ್ಕೊಳ್ರಿ. ನೋಡಿರಿ, ಹಿಂಗೆ ಎಣ್ಣೆ ಹಚ್ಚಿ ಒಂದು ಒಣ ಬಟ್ಟೆಯಲ್ಲಿ ಒರೆಸಿದಾದ್ಮೇಲೆ ನಾವಿಲ್ಲೇನು ರೊಟ್ಟಿ ಹಿಟ್ಟನ್ನ ಮಾಡಿಟ್ಕೊಂಡಿದ್ದೀವಿ ಅದನ್ನ ಇದಕ್ಕೆ ಹಾಕಿ ಬಳಿಯೋದು ತೋರಿಸ್ತೀನಿ. ನೋಡಿ, ನೀರು ಚಿಮ್ಕಿಸಿದ್ವಿ ಅಂತಂದರೆ ಹಿಂಗೆ ಅದು ಉಳ್ಕೊಂಡು ಹೋಗ್ಬೇಕು, ನೀರು ಗುಳ್ಳೆ ಥರ ಆಗಿ. ಆವಾಗ ಹಂಚು ಚೆನ್ನಾಗಿ ಕಾದಿದೆ ಅಂತೇಳಿ. ಇವಾಗ ಈ ರೊಟ್ಟಿ ಹಿಟ್ಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಬಳಿತೀನಿ ನೋಡಿರಿ. ಬಳಿಬೇಕಾದ್ರೆ ಅಷ್ಟೇ, ಈ ಬೆರಳಿನ ತುದಿ ಇರುತ್ತಲ್ಲ, ತುದಿಗೂ ಹಂಚಿಗೂ ಈ ಹಿಟ್ಟನ್ನು ಮಧ್ಯೆ ಎಳ್ಕೊಂಬರ್ಬೇಕು. ಆವಾಗ ನಿಮ್ಮದು ಅದು ಕಾವು ತಾಕೋದಿಲ್ಲ, ಅಷ್ಟು ಬಿಸಿ ಅಂತಲೂ ಅನಿಸೋದಿಲ್ಲ, ಬೆಳ್ಳು ಸುಡೋದಿಲ್ಲ. ಗೊತ್ತಾಯ್ತಾ? ಭಾಳ ಜನಕ್ಕೆ ಇದನ್ನ ಹೆದರಿಕೊಂಬ್ತಾರೆ. ಯಾಕಂದರೆ ಹಂಚಿನ ಮೇಲೆ ಬಳಿಬೇಕು ಅಂತಂದರೆ ಕೈ ಸುಟ್ಕೋತೀವಿ ಅಂತೇಳಿ ಅಂತ. ಹಂಗಾಗಿ ಅದು ಕೈ ಸುಡಬಾರ್ದು ಅಂತಂದರೆ ನಮಗೆ ರಕ್ಷಣಾ ಕವಚದ ಥರ ಇಲ್ಲಿ ಈ ರೊಟ್ಟಿ ಹಿಟ್ಟೇ ಕೆಲಸ ಮಾಡೋ ಥರ ನಾವು ಅದನ್ನು ಮಾಡಬೇಕು ಅಷ್ಟೇ. ಒಂದು ಸತಿಗೆ ಒಂಚೂರು ನಿಮಗೆ ಹಿಡ್ದಂಗೆ ಆಗ್ಬೋದು, ಇದ್ಯಾವುದಪ್ಪ ಹಿಂಗೆ ಅಂತೇಳಿ ಅಂತ. ಎರಡನೇದು ಮೂರನೇದಕ್ಕೆಲ್ಲ ನೀವು ಒಂಚೂರು ರೂಢಿ ಆಗ್ತಾ ನಿಮಗೇನಂತ ಕಷ್ಟ ಅನಿಸಲ್ಲ. ಇದು ನೋಡಿ, ಎಲ್ಲ ಬಳ್ದಿದ್ದಾದಮೇಲೆ ಒಂದು ತಟ್ಟೆ ಮುಚ್ಚಿ ಬೇಯಿಸಬೇಕು. ತಟ್ಟೆ ಮುಚ್ಚಿಲ್ಲ ಅಂತಂದರೆ ಮೇಲೆ ಇಟ್ಟು ಒಣಗ್ದಂಗೆ ಆಗಿಬಿಟ್ಟು ಬಿರುಕು ಬಂದುಬಿಡುತ್ತೆ. ಹಾಗಾಗಿ ತಟ್ಟೆ ಮುಚ್ಚಿಯೇ ಬೇಯಿಸ್ಬೇಕು ಇದನ್ನು. ನೋಡಿರಿ, ಆಮೇಲೆ ತಟ್ಟೆ ತೆಗಿಬೇಕಾದ್ರೂ ಅಷ್ಟೇ, ಒಳಗಡೆ ಹಬೆ ಇರುತ್ತಲ್ಲ, ಹಬೆ ಒಂದೇ ಸತಿ ಬುಗ್ಗನಂಗೆ ಎದ್ಬಿಡುತ್ತೆ. ಹಂಗಾಗಿ
ಒಂದು ಚುಚ್ಕದಿಂದ ಆ ತಟ್ಟೆ ಎತ್ತಿ ನೀವಿದನ್ನ ಮಗ್ಚಾಕ್ಬೇಕಾಗತ್ತೆ ರೊಟ್ಟಿನ. ನೋಡಿರಿ ಉರಿ ಸೈಡಿನ ತನಕ ಅಂದರೆ ಅರ್ಗಿನವರ್ಗು ಉರಿ ತಾಕಲ್ಲ ಇದರಲ್ಲಿ ಗ್ಯಾಸ್ನಾಗೆ. ಹಂಗಾಗಿ ಏನಾಗುತ್ತಪ್ಪ ಅಂದ್ರೆ ಅರ್ಗ್ ಎದ್ದೇಳಲ್ಲ ಸರಿಯಾಗಿ. ಆವಾಗ ಏನು ಮಾಡ್ಬೇಕು ನೀವು, ಅರ್ಗ್ ಎದ್ದೇಳ್ದಿದ್ದಾಗ ಒಂದು ಮಸಿ ಅರಿವೆ ತಗೊಂಡು ಈ ಹಂಚ ಹಿಂಗೆ ದರ ದರ ಆ ಕಡೆ ಕೆಳೆದು ಅಲ್ಲಿಗೆ ಉರಿ ತಾಕಂಗೆ ಮಾಡ್ಬೇಕು. ಅಲ್ಲಿ ಉರಿ ತಾಕ್ತು ಅಂತಂದರೆ ಘನವಾಗಿ ಎದ್ದೇಳುತ್ತೆ, ಏನು ಕಷ್ಟ ಆಗೋದಿಲ್ಲ ಆಯಿತಾ. ಮೊದಲನೇದು ಒಂಚೂರು ಹಂಗೆ ನಿಮಗೆ ಒಂಚೂರು ಹಂಗೆ ಗೋಳೈಕೆ ಅಷ್ಟೇ. ಎರಡನೇದು ಮೂರನೇದಂತೂ ಆರಾಮಾಗಿ ತನ್ನಿಚ್ಚಿ ಸುಳ್ಳಿ ಸುತ್ಕೊಂಡು ಹಂಗೆ ಎದ್ಬಿಡ್ತವೆ ರೊಟ್ಟಿಗಳು. ಮಾಡೋಕ್ಕೆ ಒಂಥರ ಒಂದು ಅಸ ಅಂತ ಅನಿಸ್ಬಿಡುತ್ತೆ. ನಿಮಗೆ ಯಾರು ರೂಢಿ ಇಲ್ಲ ಅನ್ನೋದಾದರೆ ನೀವು ಬೇಕಾದ್ರೆ ಹಂಚಿನ ಒಲೆ ಮೇಲೆ ಇಡೋದಕ್ಕೂ ಮುಂಚೆನೇ ಒಂದು 2-3 ಸತಿ ಬಳಿರಿ ಹಿಟ್ಟು ಹಾಕ್ಯಂಡು ಅದರಲ್ಲಿ. ಒಂದು ಸತಿ ಏನೋ ನಿಮಗೆ ರೂಢಿ ಆಯಿತು ಅಂತ ಅಂದಾಗ ಆಮೇಲೆ ಹಂಚ್ ಇಟ್ಬೇಕಾದ್ರೆ ನೀವು ಬಳಿಬೋದು. ಗೊತ್ತಾಯ್ತಾ? ನೋಡ್ರಿ ಹಿಂಗೆ ಇದು ಮೊದಲನೇದಾಗಿರೋದ್ರಿಂದ ಹೆಂಗಾತ ಬಂತತ್ತ ಕುಳ್ಳಂಬಳ್ಳ. ಗೊತ್ತಾಯ್ತಾ? ಎರಡು ಕಡೆ ಬೇಯಿಸ್ಕೊಬೋದು. ಇವು ಹೆಂಗಿರ್ತವೆ ಅಂದರೆ ಮೇಲೆ ಒಂಚೂರು ಗರಿ ಗರಿಯಾಗಿರ್ತವೆ, ಒಳಗಡೆ ಮೆತ್ತಗಿರ್ತವೆ. ಎಂಥ ಚೆನ್ನಾಗಿರ್ತವೆ ಅಂತೀರ, ಒಂಥರ ತಿನ್ನೋಕ್ಕೆ ಹಸ ಆಗುತ್ತೆ ಅವನ್ನ. ಬರೇ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸ್ಕೊಂಬನ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರ್ತವೆ. ಇದ್ರ ರುಚಿ ಮಾತ್ರ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಕೆಲವ್ರು ನೋಡೋರಿಗೆ ಇದೇನೋ ದೋಸೆ ಇದ್ದಂಗೆ ಇದಾವೆ, ಇದನ್ನ ರೊಟ್ಟಿ ಅಂತಾರೆ ಅಂತಲೂ ಅಂತಾರೆ ಜನಗಳು ಕೆಲವರು. ಆದರೆ ತಿಂದರಿಗೆ ಮಾತ್ರ ಈ ಬಳಿಯೋ ರೊಟ್ಟಿ ರುಚಿ ಚೆನ್ನಾಗಿ ಗೊತ್ತಿರುತ್ತೆ. ಈಗ ನೋಡಿರಿ ಎರಡನೇದನ್ನು ತೋರಿಸ್ತೀನಿ. ಎರಡನೇ ರೊಟ್ಟಿ ಬಳಿಯೋದಕ್ಕೂ ಮುಂಚೆ ಹಿಂಗೆಲ್ಲ ಆದರೆ ಏನಾದ್ರು ಹಂಚಿಗೆ ಏನಾದ್ರು ಹಿಡಿದಿತ್ತು ಅಂದರೆ ಒಣ ಬಟ್ಟೆಲಿ ಹಿಂಗೆ ತೆಗೆದ್ಬಿಟ್ಟು ಇವಾಗ ಒಂಚೂರು ದೊಡ್ಡದೇ ಬಳಿತೀನಿ. ನೋಡಿ ಹಿಟ್ಟನ್ನು ಹಿಂಗೆ ಹಾಕೋಬೇಕು ಹಂಚಿನ ಮೇಲೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ಎಳ್ಕೊಂಬರ್ಬೇಕು. ಹಿಂಗೆ ಒತ್ತಬಾರ್ದು ಜಾಸ್ತಿ, ಒತ್ತಿರೆ ಕೆಳಗಡೆ ಮತ್ತು ಹಂಚಿಗೆ ಇದಾಗ್ಬಿಡುತ್ತಲ್ಲ, ಗ್ಯಾಪ್ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಒತ್ತಿದಂಗೆ ಹಿಂಗೆ ನಾಜೂಕಾಗಿ ಇಟ್ಟು ಎಳ್ಕೊಂಬರ್ಬೇಕು. ಉರಿ ಸಣ್ಣಕ್ಕೆ ಇಟ್ಕೊಂಡಿರಬೇಕು ರೊಟ್ಟಿನ. ಬಳಿಬೇಕಾದ್ರೆ ಉರಿ ಸಣ್ಣಕ್ಕಿರಬೇಕು. ಆಮೇಲೆ ಹಿಂಗೆ ಎಕ್ಸ್ಟ್ರಾ ಐತೆ ಅನ್ನೋದನ್ನೆಲ್ಲ ಹಿಂಗೆ ಎಳೆದ್ಬಿಟ್ಟು ಮತ್ತು ಅದೇ ಹಿಟ್ಟಿನ ಗಿಳ್ಳಕ್ಕೆ ಹಾಕ್ಬೇಕು ಹಿಂಗೆ. ಆಮೇಲೆ ಕೊನೆಗೆ ಸತಿ ಹಸಿಗೈ ಮಾಡ್ಕೊಂಡು ಹಿಂಗೆ ಒಂಚೂರು ಹಿಂಗೆ ಅದ್ರ ಮೇಲೆ ಹಿಂಗೆ ಸವರಬೇಕು. ನೀರ್ಗಾಯಿ ಮಾಡ್ಕೊಂಡು ಹಿಂಗೆ ಎಲ್ಲ ಕಡೆಗೆ ಒಂಚೂರು ಸಪಾಟ್ ಮಾಡಿದ್ವಿ ಅಂತಂದರೆ ಚೆನ್ನಾಗಾಗುತ್ತೆ ಅಂತೇಳಿ. ಆಮೇಲೆ ಯಥಾಸ್ತಿ ತಟ್ಟೆ ಮುಚ್ಚಿ ಒಂಚೂರು ಉರಿ ಜಾಸ್ತಿ ಮಾಡಿ ಚೆನ್ನಾಗಿ ಬೇಯಿಸ್ರಿ. ಮಧ್ಯ ಒಂದು ಸತಿ ಒಂಚೂರು ಹಿಂಗೆ ಎತ್ತು ನೋಡಿರಿ, ಎರಡನೇದು ಮೂರನೇದಕ್ಕೆಲ್ಲ ಸೈಡು ಅದು ತಾನೇ ಹಿಂಗೆ ಬಿಟ್ಕೊಂಡಿರುತ್ತೆ. ನೀವೇನು ಅದನ್ನೇನು ಕಷ್ಟಪಟ್ಟು ಹಿಂಗೆ JCB ಎಬ್ಬಿದಂಗೆ ಎಬ್ಬಬೇಕು ಅಂತ ಏನಿಲ್ಲ, ಅದನ್ನೇನು ತಾನೇ ಬಿಟ್ಕೊಂಬುತ್ತೆ. ನೋಡಿರಿ ಹಿಂಗೆ ಎಂಥ ಸಲೀಸಾಗಿ ಬಿಡುತ್ತೆ ಅಂತೀರ. ಎರಡನೇದು ಇದು ಹಿಂಗೆ ಭಾಳ ಚೆನ್ನಾಗಿರುತ್ತೆ. ನೀವೊಂದು ಸತಿ ನಿಮಗೆ ನನಗಂತೂ ನಂಬಿಕಿಲ್ಲ, ಇಂಥವೆಲ್ಲ ಏನಿದ್ರೆ ನಮ್ಗೆ ಒಂಥರ ಥಿಯರಿ ಕ್ಲಾಸ್ ಇದ್ದಂಗೆ ಅಷ್ಟೇ, ಪ್ರಾಕ್ಟಿಕಲೆಲ್ಲ ಕಂಡಕ್ಟ್ ಮಾಡಲ್ಲ ಅಂತ ಅಂತೀರೇನೋ ಕೆಲವರು. ಸುಮ್ಮನೆ ಯಾವಾಗನ ಅಪರೂಪಕ್ಕೆ ಮನೆಗೆ ಒಬ್ಬರೇ ಇದ್ದಾಗ ಬೇಜಾರಾದಾಗ ಇಂಥ ರೆಸಿಪಿಗಳನ್ನ ಟ್ರೈ ಮಾಡಿರಿ. ಗಾಢ ಆಗುತ್ತೆ ನೋಡಿರಿ. ನನಗೆ ಹೊಟ್ಟೆ ಸಾಯಂಗಾಗಿತ್ತು ಇದೆಟ್ಗೆ ಅದನ್ನ ಏನು ಮಾಡ್ಕೋಬೇಕು ಅಂತ ಚಪಾತಿ ಮಾಡು ಅಂದರೆ ಅದು ಒಂಥರ ರಂಕ್ಲು. ಹಾಗಾಗಿ ಬಳಿಯ ರೊಟ್ಟಿ ಒಂಥರ ಹೆಂಗೆ ಬರೋದಕ್ಕೆ ಗಡಗಡೆ 2 ಬಳಿಯ ರೊಟ್ಟಿ ಮಾಡ್ಕೊಂಡು ತಿಂದು ಸುಮ್ಮ ಕುಕ್ಕರ್ಸ್ಕೊಂಡತ್ತ. ಹಾಗಾಗಿ ನೀವೂ ಇಂಥವೆಲ್ಲ ಕಲಿಬೇಕು. ಇವೆಲ್ಲ ಹಳೇ ಕಾಲದ ರೆಸಿಪಿಗಳು. ಇವಾಗೆಲ್ಲ ಬಳಿಯೋದೆಲ್ಲ ಏನೂ ಇಲ್ಲ. ಈಗೇನೆಲ್ಲ ಅವೆಲ್ಲ ದಿನಕ್ಕೆಲ್ಲ ಮರೆಯಾಗ್ತಿದ್ದಾವೆ ಹಳೆ ರೆಸಿಪಿಗಳು. ಆಮೇಲೆ ಇದು ಸ್ವಲ್ಪ ತಗ್ಗು ಹಂಚು, ನಮ್ಮದು ಹಂಚು ತಗ್ಗು. ಹಾಗಾಗಿ ಅಷ್ಟು ತೆಳ್ಳಗೆ ಮಾಡೋಕ್ಕೆ ಬರಲ್ಲ. ಒಂಚೂರು ಫ್ಲಾಟ್ ಆಗಿರೋ ಹಂಚು ಅಂದರೆ ಸಪಾಟಾಗಿರ್ತಾವಲ್ಲ ಅಂಥ ಹಂಚುಗಳಾದರೆ ಇನ್ನೂ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೂ ಕೂಡ ನಾವು ಬಳಿಬೋದು, ಚೆನ್ನಾಗಿರ್ತವೆ. ಗೊತ್ತಾಯ್ತಾ? ಅಷ್ಟೇ, ಇನ್ನೇನೂ ಇಲ್ಲ. ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಇದನ್ನ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ.